ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಆನಲ್ಲಿ ಇಟ್ಕೊಳ್ಳಿ. ಮತ್ತು ಇವತ್ತು ಬಂದ್ಬಿಟ್ಟು ಧರ್ಮಸ್ಥಳ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಜೊತೆ. ಹಂಗೆ ಮೈನ್ ಹೇಳ್ತಿದ್ದೀನಿ, ನೀವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದರೆ ಆ ಬೈಕ್ ಇರಬೇಕು, ಈ ಬೈಕ್ ಇರಬೇಕು, 5 ಸಿ ಸಿ ಅಂತ ಏನಿಲ್ಲ ಗುರು. ನಿನಗಿರೋ ಬೈಕಲ್ಲೇ ನಿನ್ನ ಫ್ರೆಂಡ್ಸ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ, ನಾವು ಹೋಗ್ತಿಲ್ವಾ, ಏನು ಸಿ ಎಲ್ಲ ಮ್ಯಾಟರ್ ಆಗಲ್ಲ ಗುರು, ಬೈಕ್ ಓಡಿಸೋರಷ್ಟೇ. ಸೊ ಇವಾಗ ನಾವು ಹೋಗ್ತಿರೋದು ಬಂದ್ಬಿಟ್ಟು 6 ಮೆಂಬರ್ಸು, 3 ಬೈಕ್ಸಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ನಂದು ಬಂದ್ಬಿಟ್ಟು NS, ಮುಂದೆ 2 ಗಾಡಿ ಹೋಗ್ತಿದ್ದಲ್ಲ ನೀವೇ ನೋಡ್ಬೋದು, ಅದೇ 2 ಗಾಡಿ. ನಮ್ಮಿಂದ ಅಪ್ರಾಕ್ಸಿಮೇಟ್ಲಿ 250+ ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಹೊಡಿಬೋದು ಗುರು. ಆ ಗಾಡಿ ಈ ಗಾಡಿ ಏನಿಲ್ಲ, ಗಾಡಿ ಇರೋದೇ ಓಡ್ಸೋಕ್ಕೆ, ಆರಾಮಾಗಿ ಹೊಡಿಬೋದು 250 ಕಿಲೋಮೀಟರ್ಸ್. ಸೊ ಇವಾಗ ಎಲ್ಲ ಗಾಡಿಗೂ ಫ್ಯೂಯಲ್ ಅಪ್ ಮಾಡಿಕೊಂಡು ಈಗ ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಟೋಲ್ ಹತ್ರ ಹೋಗಿ ತಿಂಡಿ ಎಲ್ಲ ಮುಗ್ದಿದೆ, ಹೊರಡಬೇಕು. ನವೀನಣ್ಣ, ಹೆಂಗಿತ್ತು ತಿಂಡಿ? ಪರವಾಗಿಲ್ಲ. ಹೊರ್ತಾ ರೈಸ್ ಹೊರ್ತು. ಹಾಂ, ಯಾವುದಣ್ಣ ಟೋಲ್ ಇದು? ಗೊತ್ತಿಲ್ಲ, ನಾಗಮಂಗಲ ಇರ್ಬೇಕು. ಹಾಂ, ಓಕೆ ಬಸ್. ಏಯ್, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಬ್ರದರು ಮಿಸ್ ಆಗಿ 4 ವೀಲ್ ಡ್ರೈವಲ್ಲಿ ಹೋಗ್ತಾವ್ರೆ ಗುರು. ಅವ್ರು ಅನ್ಕೊಬಿಟ್ಟಿರ್ಬೇಕು ಮೋಸ್ಟ್ಲಿ ನಮ್ದು 4 ವೀಲ್ ಅಂತ. ಅಲ್ಲ ಬಾ ಬ್ರೋ, ನಮ್ಮದು 2 ವೀಲರು. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು 50 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೋಗೋಣ ಅಂತ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಲೆಟ್ಸ್ ಗೋ, ನೋಡೋಣ ಏನೇನಾಗ್ಬೋದು ಅಂತ. ತಿಂಡಿ ಮಾಡಿಂದ 5 ಕಿಲೋಮೀಟ್ರ್ ಬಂದಿಲ್ಲ, ಇವ್ರು ಅಲ್ಲೇ ನೀರು ಅಂತವ್ರೆ. ಇವತ್ತು ಹಿಂಗೆ ಅದೇ ಹೋದಂಗೆ ಚಿಲಿ ಪ್ಲ್ಯಾನ್ ಇರೋದು ಬಂದು 1 ಡೇಲಿ ಹೋಗಬೇಕು ಅಂತ. ಎಲ್ಲೂ ನಿಲ್ಲಿಸ್ತಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಆದರೂ ನೋಡೋಣ ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಸೊ ಇವಾಗ 1.5 ಅವರಲ್ಲಿ 60 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 50 ಅಂದ್ಕೊಂಡು 60ಗೆ ಬಂದು ಟೀ ಸ್ಟಾಪ್ ಹಾಕಿದ್ದೀವಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಣ್ಣ ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ಅಣ್ಣ? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಸೊ ಇಲ್ಲಿ 20 ಮಿನಿಟ್ಸ್ ಸ್ಟಾಪ್ ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟು ಇನ್ನೂ 140 ಕಿಲೋಮೀಟರ್ ಸಮಥಿಂಗ್ ಇದೆ. ನೋಡೋಣ ನೆಕ್ಸ್ಟ್ ಸ್ಟಾಪ್ ಎಲ್ಲಿ, ಏನು ಕತೆ ಅಂತ. ಸೊ ಮುಗಿಸ್ಕೊಂಡು ಹೊರಟಿದ್ದೀವಿ, ಇವಾಗ ಹೋಗಬೇಕು. ಸೊ ಅಲ್ಲಿಂದ ಹೊರಟ್ಮೇಲೆ ಮತ್ತೆ ಒಂದು ಸ್ಟಾಪ್ ಹಾಕ್ಕೊಂಡು, ಸೊ ಇವಾಗ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ನೋಡೋಣ ಸಕಲೇಶ್ಪುರ ಘಾಟ್ ಹೆಂಗಿರುತ್ತೆ, ಏನು ಟಫ್ ಇದೆಯಾ, ಏನು ಕತೆ ಅಂತ. ಸೊ ಇನ್ನೊಂದು ಮೈನ್ ಥಿಂಗ್ ಬಂದ್ಬಿಟ್ಟು, ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರ್ಬೇಕು. ಲಾರಿ ಅವರೆಲ್ಲ ಫುಲ್ ಬಂದರೆ ರೈಟ್ ಸೈಡ್ಗೆ ಬರ್ತಾರೆ, ಇಲ್ಲ ಲೆಫ್ಟ್ ಸೈಡ್ಗೆ ಬಂದುಬಿಡ್ತಾರೆ. ನೋಡ್ಕೊಂಡು ಆದಷ್ಟು ಗಾಡಿ ಓಡಿಸಿ ಬ್ರೋಸ್. ಘಾಟ್ ಸೆಕ್ಷನಲ್ಲಿ ಇಂಜಿನ್ ಹೀಟ್ ಆಯಿತು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಯಾವುದೋ ಬೋಲ್ಡ್ ನೋಡಿ ಅವ್ರಿಗೆ ಕಾಲ್ ಮಾಡಿ ತುಂಬಾ ಟ್ರ್ಯಾಂಕ್ ಮಾಡ್ತವ್ರೆ. ಸೊ ಇವಾಗ ಅಲ್ಲೊಂದು 10 ಮಿನಿಟ್ಸ್ ನಿಲ್ಲಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ, ಹೋಗಬೇಕು. ನೋಡೋಣ ಇನ್ನು ಯಾವ ರೀತಿ ಇದೆ ರೋಡು ಅಂತ. ಬಟ್ ತುಂಬ ಕಷ್ಟ ಆಗೋರು ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದು ಮಾತ್ರ. ಇವಾಗ ಸ್ವಲ್ಪ ಫ್ರೀ ಇದೆ, ನೋಡೋಣ ಅಲ್ಲಿಂದ ಬರ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ. ಬಟ್ ಇವಾಗ ಘಾಟ್ ಸೆಕ್ಷನ್ ತುಂಬ ಫ್ರೀ ಇದೆ, ಓಡಿಸ್ಬೋದು. ಹೇಳೋಣ, ಇವ್ರೊಳಗೆ ಗಾಡಿಯವರೇ ಕಾಣಿಸ್ಲಿಲ್ಲ, ನಾವೇ 3 ಜನ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಬೈಕರ್ಸ್ ತುಂಬ ಇರ್ತಾರೆ ಅಂತ. ನೋಡಿದ್ರೆ ಗುರು ನಾವು 3 ಜನ ಈ ರೋಡಲ್ಲಿ. ಯಪ್ಪ,
ಅವ್ರೇನಣ್ಣ ಹಂಗೋತಾರೆ. ಎಷ್ಟು ಕಡೆ ರೋಡ್ ವರ್ಕ್ ಮಾಡ್ತಾನೆ ಅವ್ರಲ್ವಾ ಇನ್ನ ಇಲ್ಲಿ ವರ್ಷ ಪೂರ್ತಿ ಕೊಟ್ಟರು ಮಾಡ್ತಾನೆ ಇರ್ತಾರೇನಪ್ಪ. ಸೊ ಇವಾಗ ಸಕಲೇಶ್ಪುರ ಘಾಟಲ್ಲಿ ಇದ್ದೀವಿ. ನೋಡ್ಬೋದು ಎಲ್ಲ ಕಡೆ ರೋಡ್ ವರ್ಕ್ಸ್ ಅಂತ ತುಂಬ ಮಾಡ್ತಿದ್ದಾರೆ ಗುರು. ಅಪ್ಪ ಸ್ವಲ್ಪ ವೆದರ್ ನೋಡ್ಕೊಂಡು ಬರ್ಬೇಕಿತ್ತು ನಾವು. ಅಣ್ಣ ಇರೋಣ ನಿಧಾನಕ್ಕೆ ಬರೋಣ, ನಾವು ಗೊತ್ತಿದ್ದೀವಿ. ಯಾವಾಗ ಹೊತ್ಕೊಂಡು ಹೊಡೆದೋಗಿತ್ತಣ್ಣ ಇದು. ರೋಡ್ಸ್ ಪರವಾಗಿಲ್ಲ ಗುರು, ಮುಂಚೆ ಅಷ್ಟು ಏನು ಆ ರೀತಿ ಇಲ್ಲ, ಓಡಾಡ್ಬೋದು. ಬಟ್ ಸ್ವಲ್ಪ ಕಡೆ ಇನ್ನೂ ಡ್ಯಾಮೇಜ್ ಹಂಗೆ ಇದೆ. ಎಷ್ಟು ಮೇಲಿದ್ದೀವಣ್ಣ ನಾವು. ಬಟ್ ರೈನಿ ಸೀಸನಲ್ಲಿ ಬಂದಿದ್ರೆ ಮಾತ್ರ ಮಸ್ತಾಗಿರ್ತಿತ್ತು ವೆದರ್ ಇಲ್ಲೆಲ್ಲ. ಇವ್ರು ನೋಡ್ರಿ ನಮ್ಗೆಲ್ಲ ಐತಿಲ್ಲಪ್ಪ, ಕೂತ್ಕೊಂಡು ಆಗ್ಲಿಂದ ಸೀಟ್ ಚೇಂಜ್ ಮಾಡಿಸ್ಬೇಕು. ಮೊದಲು ಯಾವ್ದಾದ್ರು ಒಂದು ಬೆಸ್ಟ್ ಸೀಟ್ ಸಜೆಸ್ಟ್ ಮಾಡಿ ಗೈಸ್. ಗೋ ಸ್ಲೋಲಿ. ಎಲಿಫೆಂಟ್ ಬಂದ್ಬಿಟ್ರೆ ಏನಣ್ಣ ಮಾಡೋದು. ಗಜ ಕೇಸರಿ ಫಿಲಮಲ್ಲಿ ಎಷ್ಟು ಎಂಟ್ರಿ ಕೊಡ್ತಾನೆ ಗೊತ್ತಾ? ಹಂಗೆ ಹೋಗ್ಬಿಟ್ಟು ಹೇಳ್ತೀನಿ, ಹಂಗೆ ಹೋಗೋಣ ಹೇಳ್ತೀನಿ. ಅಲ್ಲ ಅದೇ ಆನೆ ಬಂದ್ರೆ ಹಂಗೆ ಹೋಗು. ಗಜ ಕೇಸರಿ ಏನ್ ಗುರು ಇದು. ಯಪ್ಪ ಏನೋ ಹೇಳು ಗುರು, ಆದರೂ ಬೈಕಲ್ಲಿ ಬರೋ ಮಜಾನೇ ಬೇರೆ. ಇಲ್ಲಿ ಈ ವ್ಯೂನೆಲ್ಲ ಫೀಲ್ ಮಾಡಿಕೊಂಡು ಕಾರಲ್ಲಿ ಏನೇ ಬಂದರೂ ಈ ರೀತಿ ಫೀಲ್ ಮಾಡೋಕ್ಕಾಗಲ್ಲ. ಫಿಕ್ಸು ಡಿಸ್ಪ್ಯಾಡ್ ಏನಾದ್ರು ಕರೆಕ್ಟಾಗಿ ಇಲ್ದಲೇ ಬಂದ್ಬಿಟ್ರೆ ನೋಡ್ಕೊಳ್ರಿ, ಸೀದಾ ಕೆಳಗಡೆನೇ ಇರ್ತೀರ. ಅಣ್ಣ ನೀನು ಈ ರೋಡಲ್ಲಿ ಇದನ್ನು ತಗೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಣ್ಣ, ಕಾಣಿಸಲ್ಲ ಮೊದಲು ಜನ ನನಗೆ. ಯಾರ ಬಂದ್ಗಿನ್ಬಿಟ್ಟವ್ರು. ಸೊ ಸಕಲೇಶ್ಪುರ ಘಾಟಿಂದ ಮುಗ್ದಿಲ್ಲ ಗುರು. ಆ್ಯಕ್ಚುಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಲೇ ಗೊತ್ತಿಲ್ಲ ಇದು ನನಗೆ. ದಯವಿಟ್ಟು ಬೈಕಲ್ಲಿ ಬರೋರು ಯಾರೇ ಆದರೂ ಅಷ್ಟೇ, ನೀವು ಓವರ್ಟೇಕ್ ಬರ್ಬೇಕಿದ್ರೆ ಘಾಟ್ ಸೆಕ್ಷನ್ ಜಾಸ್ತಿ ಐತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಮುಂದೆ ಯಾರಾದರೂ ಸ್ಪೀಟಾಗಿ ಥ್ರಾಟಲ್ ಕೊಟ್ಬಿಟ್ರು ಮೋರ್ ದೆನ್ 40 ಇರುತ್ತೆ. ಧೂಮ್ ಪಿಕ್ಚರಲ್ಲಿ ಎಂಟ್ರಿ ಕೊಟ್ಟಂಗೆ ಕೊಟ್ಬಿಟ್ಟ ಅಲ್ವಾ. ಅವನು ಎಷ್ಟು ಹಚ್ಚಿರ್ತಾನೆ ಅಣ್ಣ ಇಂಥವನ. ಆವಾಗಲೇ ಫುಲ್ ಹತ್ತಿದ್ವಿ, ಇವಾಗ ಇಳಿತಾ ಇದೀವಲ್ವಾ. ಆವಾಗಲೇ ಫುಲ್ ಹತ್ತಿದ್ದೀವಿ, ಈಗ ಇಳಿತಾ ಇದ್ದೀವಿ. ಎಲ್ಲೂ ಇದೆ ತೋರ್ಸಿ. ಗಾಡಿಲಿ ಬಂದ್ರೆ ಮೈನ ಬಿಟ್ರೆ ಕಣ್ ತುಂಬ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಣ್ಣ. ರೋಡ್ಗಾರ ಬಿಟ್ರಣ ಹಿಂದೆ ಬರೋರು ನೆನೆಸ್ತೀವಿ. ಅವನ್ ಬಿಡಂಗೆ ಇಲ್ವಲ್ಲ ಬ್ರೇಕ. ಲೋಡ್ ಆಯ್ತು ಅಂದ್ರೆ ಅದು ಪೆಟ್ರೋಲ್ ಬೇರೆ. ಸೊ ಸದ್ಯಕ್ಕೆ ಘಾಟ್ ಸೆಕ್ಷನ್ ಮುಗಿದಿದೆ. ಸದ್ಯಕ್ಕೆ ಎಲ್ಲಾದರೂ ರೂಮ್ ಮಾಡಿ ಟೆಂಪಲ್ಗೆ ಹೋಗ್ಬೇಕು ಗುರು. ನೋಡೋಣ, ಫ್ರೆಶ್ ಅಪ್ ಆಗಿ ಎಷ್ಟೊತ್ತಾಗುತ್ತೆ, ಇಲ್ಲ ಮಾರ್ನಿಂಗ್ ಹೋಗೋದು, ಏನು ಮಾಡೋದು ನೋಡೋಣ. ಸೊ ಫೈನಲಿ ಈಗ ರೂಮ್ ಎಲ್ಲ ಸಿಕ್ಕಿದೆ, ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಗುರು.
ವೆಲ್ಕಮ್ ಬ್ಯಾಕ್ ಟು ಡೇ 2. ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 6 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ. ಸೊ 215 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ಮೇಲೆ ಸಿಕ್ಕಿದ್ದೇನಪ್ಪ ಅಂದರೆ ನೋಡ್ರಿ, ಧರ್ಮಸ್ಥಳ. ಫೈನಲಿ ವಿ ರೀಚ್. ಸೊ ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿಗೆ, ನೋಡೋಣ. ಸೊ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿದಿದೆ. ಜಾಸ್ತಿ ಜನ ಏನಿರಲಿಲ್ಲ ಗುರು, 15 ಮಿನಿಟ್ಸಲ್ಲೆಲ್ಲ ಮುಗ್ದೋಯ್ತು. ಸೊ ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಸೂರ್ಯನ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ನೋಡಿಲ್ಲ ಆ್ಯಕ್ಚುಲಿ. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸೊ ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಡ್ರೈವ್ ಮಾಡಿ ತಿಂಡಿಗೆ ಸ್ಟಾಪ್ ಹಾಕಿದ್ದೀವಿ. ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಚೆನ್ನಾಗಿತ್ತು ಆ್ಯಕ್ಚುಲಿ ತಿಂಡಿ, ನೋಡಿ. ಸೊ ಇವಾಗ ಸೂರ್ಯನ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗುರು. ಸೊ ಅಲ್ಲಿಂದ ಬಂದರೆ ಟೆಂಪಲ್ ಆ್ಯಕ್ಚುಲಿ ಸಖತ್ತಾಗೇ ಇದೆ ಗುರು. ಅಷ್ಟೊಂದು ಕ್ರೌಡ್ ಇಲ್ಲ, ಬಟ್ ಸಖತ್ತಾಗಿದೆ. ಓಪನಿಂಗ್ ಟೈಮಿಂಗ್ಸ್ ನೀವು ನೋಡ್ಕೋಬೋದು. ಬಟ್ ಇಲ್ಲೊಂದು ಜಾಗ ಇದೆ, ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅವ್ರು ಏನು ಹೇಳ್ತಾರೆ ಕೇಳಿ. ಸೊ ಇವಾಗ ಅದರಲ್ಲೂ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಕೊರಗಜ್ಜನ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿಂದ ನಿಯರ್ಲಿ 2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬನ್ನಿ ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ, ಕ್ರೌಡ್ ಇರುತ್ತಾ ಏನು ಅಂತ ಗೊತ್ತಿಲ್ಲ. ಸೊ ಅದನ್ನು ಇವಾಗ ಮುಗಿಸ್ಕೊಂಡು, ಆ್ಯಕ್ಚುಲಿ ಇದು ಎಲ್ಲರೂ ಹೋಗಿರ್ತೀರ ನೀವು, ನೋಡೋಣ ಗೆಸ್ ಮಾಡಿ. ಧರ್ಮಸ್ಥಳ ಮುಗಿದ್ಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಹೋಗೋದು ಎಲ್ಲಿಗೆ ಗೆಸ್ ಮಾಡಿ ನೋಡೋಣ. ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಮರೀದಲ್ಲೇ. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಸೊ ನೋಡಿದಿರಲ್ವಾ ಪ್ಲೇಸು, ಆ ದೇವಸ್ಥಾನ ತುಂಬ ಜನ ನೋಡಿರ್ತೀರ. ನೋಡೋಣ ಅಟ್ಲೀಸ್ಟ್ ಒಬ್ಬರಾದರೂ ತಿಳಿಸಿ ಯಾವುದದು ಅಂತ. ಸೊ ಇಲ್ಲಿಂದ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿ ಅಲ್ಲಿಂದ ರೂಮಿಗೆ ಹೋಗಬೇಕು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಮನೆ ಕಡೆ ಪಯಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾದಲ್ಲಿ RPM ಕಿಲ್ಲರ್ ಅಂತ ಇದೆ, ಅದರಲ್ಲೂ ಕ್ರೇಜಿಯಾಗಿರುತ್ತೆ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಗೈಸ್.